ಬಳ್ಳಾರಿ ಸಬ್ ರಿಜಿಸ್ಟ್ರಾರ್ ವಿರುದ್ಧ ದೋಖಾ ಕೇಸ್ ದಾಖಲಾಗಿದೆ. ಮದುವೆ ಆಗಿ ಮಹಿಳೆಗೆ ವಂಚನೆ ಮಾಡಿದ್ದಾರೆ ಅನ್ನುವಂತ ಆರೋಪ ಎದುರಾಗಿರುವಂತದ್ದು. ಬಳ್ಳಾರಿಯಲ್ಲಿ ಸಬ್ ರಿಜಿಸ್ಟ್ರಾರ್ ಉಮೇಶ್ ವಿರುದ್ಧ ಈ ರೀತಿಯಾದಂತ ಆರೋಪ ಕೇಳಿ ಬಂದಿದೆ. ಮದುವೆಯಾಗಿ ಮಹಿಳೆಗೆ ವಂಚನೆ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಲಾಗಿದೆ. ಸೊ ಹೀಗಾಗಿ ಆ ಸಬ್ ರಿಜಿಸ್ಟ್ರಾರ್ ಉಮೇಶ್ ವಿರುದ್ಧ ಆರೋಪ ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ದೂರು ದಾಖಲು ಮಾಡಲಾಗಿರುವಂತದ್ದು. ಅನ್ಯ ಕೋಮಿನ ಯುವತಿಯನ್ನ ಮದುವೆ ಆಗಿದ್ದಾರಂತೆ ಉಮೇಶ್ ಅವರು. ಉಮೇಶ್ ತನ್ನ ಹೆಸರನ್ನ ರೆಹಾನ್ ಅಹಮದ್ ಅಂತ ಬದಲಿಸಿದ್ರಂತೆ. 2018ರಲ್ಲಿ ಹೆಸರನ್ನ ಬದಲಿಸಿಕೊಂಡು ಮದುವೆ ಆದಂತ ಆರೋಪ ಕೇಳಿ ಬಂದಿದೆ ಉಮೇಶ್ ಮೇಲೆ. ಇಸ್ಲಾಂ ಸಂಪ್ರದಾಯದಂತೆ 2018ರಲ್ಲಿ ದೆಹಲಿಯಲ್ಲಿ ವಿವಾಹವನ್ನ ಆಗಲಾಗಿದೆ. ಅದಕ್ಕೂ ಮೊದಲೇ ಮದುವೆಯಾಗಿ ಇಬ್ಬರು ಕೂಡ ಮಕ್ಕಳಿದ್ದಂತ ಉಮೇಶ್ ಅವರು ಈ ವಿಚಾರವನ್ನ ಮುಚ್ಚಿಟ್ಟಿದ್ರಂತೆ. ಈ ವಿಚಾರ ತಿಳಿದು ಪ್ರಶ್ನಿಸಿದ್ರೆ ನಮ್ಮ ಸಂಬಂಧಿಕರು ಇವರು ಅಂತ ಹೇಳಿದ್ರಂತೆ ಉಮೇಶ್. ಆ ಸಂದರ್ಭದಲ್ಲಿ ಉಮೇಶ್ ವಿರುದ್ಧ ಎರಡನೇ ಪತ್ನಿಯಿಂದ ವರದಕ್ಷಿಣೆ ಕಿರುಕುಳದ ಕೇಸನ್ನ ದಾಖಲು ಮಾಡಲಾಗಿದೆ. ಇದಕ್ಕೂ ಮೊದಲೇ ಎರಡನೇ ಪತ್ನಿ ವಿರುದ್ಧ ಉಮೇಶ್ ಕೂಡ ದೂರನ್ನ ನೀಡಿರುವಂತದ್ದು. ಹಣಕ್ಕಾಗಿ ಎರಡನೇ ಪತ್ನಿಯಿಂದ ಕಿರುಕುಳ ಅಂತ ಉಮೇಶ್ ದೂರನ್ನ ಕೊಟ್ಟಿದ್ದಾರೆ. ದೂರು ದಾಖಲಿಸ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದಾರೆ ಈ ಸಬ್ ರಿಜಿಸ್ಟ್ರಾರ್ ಉಮೇಶ್. ಎಫ್ಐಆರ್ ದಾಖಲಿಸಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ತನಿಖೆಯ ನಂತರ ಸತ್ಯಾನುಸತ್ಯತೆ ಹೊರಬರಲಿದೆ ಅಂತ ಎಸ್ಪಿ ಹೇಳಿರುವಂತದ್ದು. ಸಬ್ ರಿಜಿಸ್ಟ್ರಾರ್ ವಿರುದ್ಧ ದೂರು ದಾಖಲಾಗಿದೆ, ನಿಮಗೆ ತೋರಿಸ್ತಾ ಇದ್ವಿ. ಉಮೇಶ್ ಯಾವ ರೀತಿಯಾಗಿ ಯಾಮಾರಿಸಿ ಎರಡನೇ ಪತ್ನಿಗೆ ಮೋಸ ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿರುವಂಥದ್ದು. ಆ ಮಹಿಳೆ ದೂರನ್ನ ಕೊಟ್ಟಿರುವಂಥದ್ದು ಉಮೇಶ್ ವಿರುದ್ಧ. ವರ್ಷದಿಂದ ಅವರಿಗೆ ನನಗೆ ಪರಿಚಯ ಇದ್ದಾರೆ ಬೆಂಗಳೂರಿನಲ್ಲಿ. ಗೋಪ್ಯತಾಗಿ ಇರ್ತೀವಿ ಅಂತ ಹೇಳಿದ ಮೇಲೆ ಅದನ್ನು ಅವರು ಬಹಿರ್ಗತ ಮಾಡ್ತೀವಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡಿ ಶುರು ಮಾಡಿ ಅವ್ರ ಕಡೆಯಿಂದ ಅರೌಂಡ್ 33,50,000 ಎಕ್ಸ್ಟ್ರಾಕ್ಷನ್ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬರುತ್ತೆ. ಅದನ್ನ ಪ್ರಕಾರ FIR ರಿಜಿಸ್ಟರ್ ಮಾಡಿದ್ದೇವೆ ನಾವು. ಅವರು ಯಾವ ರೀತಿಯಲ್ಲಿ ದುಡ್ಡು ಕಳಿಸಿದ್ದಾರೆ, ಯಾವ ಬ್ಯಾಂಕ್ ದ್ವಾರ ಕಳಿಸಿದ್ದಾರೆ, ಅಥವಾ ಕ್ಯಾಶ್ ಏನಾದರೂ ಕೊಟ್ಟಿದ್ದಾರೆ, ಇಲ್ಲ ಅವರು ಯಾವ ಕಾರಣಕ್ಕೆ ಭೇಟಿ ಮಾಡಿದ್ದಾರೆ, ವೆದರ್ ಅವ್ರದ್ದು ಉದ್ದೇಶ ಇವರ ಕಡೆಯಿಂದ ಎಕ್ಸ್ಟ್ರಾಕ್ಷನ್ ಮಾಡಬೇಕು ಅಂದರೆ ಉದ್ದೇಶದಿಂದ ಅವರು ರಿಲೇಷನ್ ಇಟ್ಕೊಂಡಿದ್ದಾರೆ ಅಂತ ಎಲ್ಲ ವಿಷಯಗಳ ಬಗ್ಗೆ ಸವಿಸ್ತಾರವಾಗಿ ಈ ಕುರಿತಂತೆ ಮಾತಾಡಲಿಕ್ಕೆ ಉಮೇಶ್ ಅವರ ಮೊದಲ ಪತ್ನಿ ಮಂಜುಳಾ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಮಂಜುಳಾ ಅವರೇ. ಮಂಜುಳಾ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಸರ್. ಉಮೇಶ್ ಅವರ ವಿರುದ್ಧ ದೂರು ದಾಖಲಾಗಿದೆ. ನಿಮ್ಗೆ ಗೊತ್ತಿತ್ತಾ ಅವರು ಮದುವೆ ಆಗಿದ್ದು, ಎರಡನೇ ಮದುವೆ? ಹ್ಞೂ ಸರ್, ಅದು ಗೊತ್ತಿರ್ಲಿಲ್ಲ ಸರ್ ಫಸ್ಟ್ಗೆ ಏನೋ. ಆಮೇಲೆ ಮದ್ವೆ ಆಗಿದಾರೆ ಅಂತ ಅವ್ರು ನನ್ನ ಹತ್ರ ಇಲ್ಲಿಗೂ ಹೇಳಿಲ್ಲ ಸರ್. ಇವತ್ತಿಗೂ ಹೇಳಿಲ್ಲ? ಇಲ್ಲ ಸರ್, ಅದು ಮದ್ವೆ ಆಗಿದ್ದೀನಿ ಅಂತಂದು ಗೊತ್ತಿಲ್ಲ ಸರ್. ಆದ್ರೆ ಈ ತರ ಇದೆ ಅನ್ನೋದು ಗೊತ್ತಿತ್ತು ಸರ್ ನನಗೆ. ನನಗೆ ಮೋಸ ಆಗೈತಿ, ನಾನು ಅವಳು ನನಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ, ನಾ ದುಡ್ಡು ಬೇಕಾದಷ್ಟು ಕೊಟ್ಟಿದ್ದೀನಿ, ಎಲ್ಲ ಮಾಡಿದೀನಿ, ಆದ್ರೂ ಎದುರಿಸ್ತಾ ಇದ್ದಾಳೆ ನನಗೆ ಅಂತಂದು ಹೇಳಿ ಎಲ್ಲ ನನಗೂನು ಮೆಸೇಜ್ ಹಾಕಿದಾಳೆ ಸರ್. ಅವ್ರೆಲ್ಲ ಕೆಟ್ಟದಾಗೆ ಮೆಸೇಜ್ ಹಾಕಿದಾಳೆ ಸರ್, ನನಗೂ ನನ್ನ ಮಕ್ಳಿಗೂ ಎಲ್ಲರಿಗೂ ಬೈದು ಎಲ್ಲ ಬೇರೆ ತರ ಕೆಟ್ಟ ಭಾಷೆಯಲ್ಲೇ ಬೇರೆ ತರ ಎಲ್ಲ ಮೆಸೇಜ್ ಎಲ್ಲ ಹಾಕಿ ಫೋಟೋಸ್ ಎಲ್ಲ ಹಾಕಿದಾಳೆ ಸರ್. ಅವಳುನು ಹಾಕಿ ಎಲ್ಲ ನಮಗೆ ಬ್ಲಾಕ್ ಮೇಲ್ ಮಾಡಿ ಹಿಂಗೆ ದುಡ್ಡು ಇಷ್ಟು ಕೊಡ್ಬೇಕು, ಇಲ್ಲ ಅಂದ್ರೆ ನಾನು ಮೀಡಿಯಾಕ್ಕೆ ಹೋಗ್ತೀನಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ. ದುಡ್ಡು ಅಷ್ಟು ಕೊಡ್ಬೇಕು, ಹೌದು ಅವ್ರು ಹೇಳ್ತಾ ಇದ್ದಾರೆ. ಬಟ್ ಮೋಸ ಮಾಡಿದಾರಲ್ಲ ಉಮೇಶ್? ಮೋಸ ಏನ್ ಮಾಡಿಲ್ಲ ಸರ್. ಅಲ್ಲ, ನಿಮಗೆ ಗೊತ್ತಿರ್ಲಿಲ್ವಲ್ಲ? ನಿಮಗೆ ಗೊತ್ತಿಲ್ದಲೆ ಮದ್ವೆ ಆಗೋದು ಮೋಸನೇ ಅಲ್ವಾ? ಅಲ್ಲ ಸರ್, ನನಗೆ ಆಮೇಲೆ ನನಗೆ ಮದ್ವೆದ ವಿಚಾರ ನನಗೆ ಇವಾಗ್ಲೂ ಇನ್ನೂ ಪರ್ಫೆಕ್ಟ್ ಆಗಿ ನನ್ ಗಂಡ ಹೇಳಿಲ್ಲ ಸರ್, ಹಿಂಗ್ ಆಗಿದೆ ಹಿಂಗ್ ಬಿಟ್ಟಿದೆ ಅಂತಂದ ಹೇಳಿ. ಮದ್ವೆ ಬಗ್ಗೆ ಮಾತ್ರ ಏನು ಹೇಳಿಲ್ಲ ಸರ್ ನನ್ನ ಹತ್ರ. ಅಂದ್ರೆ ನೀವ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ, ಮೋಸ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ ಉಮೇಶ್ ಅವರು? ನಮ್ಮ ಮನೆಯವರು ಅವಳ ಜೊತೆ ಇದ್ದಿದ್ ನಿಜ ಸರ್. ಆದ್ರೆ ಅವಳಿಗೆ ಏನ್ ಬೇಕೋ ಎಲ್ಲಾನು ಮಾಡ್ತಿದೀನಿ ನಾನು. ಅವಳೇ ನನಗೆ ಈ ತರ ಟಾರ್ಚರ್ ಮಾಡ್ತಿದ್ದಾಳೆ ಅಂತಂದ ಹೇಳಿ ಎಲ್ಲ ಹೇಳಿದ್ದುಂಟು ಸರ್. ನಮಗೆಲ್ಲ ಅವಳು ಫೋನ್ ಮಾಡಿ ಬೈದಿರೋದು ಉಂಟು ಸರ್. ಫೋನ್ ಮಾಡಿ ಎಲ್ಲ ಬೈಯೋದು, ಮಾತಾಡೋದು. ಮತ್ತೆ ಇಲ್ಲಿಗೆ ಬಂದಿದ್ಲು ಸರ್, ಫಸ್ಟ್ಗೆ ಬಂದು ನಮ್ಮ ಮನೇಲೆಲ್ಲ ಇದ್ದು ನಮಗ್ ಅವಾಗ ಫ್ರೆಂಡ್ ಅಂತಂದ ಹೇಳಿ ಪರಿಚಯ ಆಗಿ ಎಲ್ಲ ನಮ್ಗೆ. ಈಗ ಅವರು ಮಂಜುಳಾ ಅವರೇ, ನಿಮ್ಮ ಹತ್ರ ಯಾವುದೇ ಪ್ರೂಫ್ ಇಲ್ಲ, ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾ ಇದ್ದೀರಲ್ಲ, ಮದ್ವೆ ಆಗಿರೋದು ನಿಜನೇ ಆಗಿದ್ದು ನಿಮಗ್ ಮೋಸ ಮಾಡಿದ್ರೆ ಏನ್ ಮಾಡ್ತೀರಾ? ಒಪ್ಕೊಳ್ತೀರಾ? ನಾನು ಒಪ್ಕೊಳ್ಳೋದು ಅಂತ ಅಲ್ಲ ಸರ್, ಅವಳು ನಮಗ್ ಮೋಸ ಮಾಡಿರೋದು ನಿಜ ಸರ್. ಅದಕ್ಕೋಸ್ಕರ ನಾನು ನಮ್ಮ ಮನೆಯವ್ರಿಗೆ ಇವಾಗ ನಮ್ಮ ಮನೆಯವ್ರ ಆ ತರ ಇಲ್ಲ ಸರ್. ಇವಳು ಮೋಸದಿಂದಾನೇ ಅವಳು ಏನೋ ಮಾಡಿದಾರೆ ಸರ್. ಅವ್ರು ಅಷ್ಟು ಬಿಟ್ಟರೆ ನನಗೆ ಏನೂ ಇಲ್ಲ ಸರ್. ಅವ್ರು ಮೊದಲೇ
ಮೊದ್ಲಿಗೆ ಮದ್ವೆಗಿಂತ ಮುಂಚೆನೆ ಅವಳು ಬೇರೆ ತರ ಇದ್ ಮಾಡಿ ವಿಡಿಯೋ ಮಾಡಿ ಎದುರ್ಸೆ ಮದ್ವೆ ಆಗಿರೋದು ಅಂತ ನನಗೆ ಅನ್ನಿಸ್ತೈತೆ ಸರ್. ಓಕೆ ಓಕೆ ಅವಳು ವಿಡಿಯೋಗಳು ಫೋಟೋಸ್ ಎಲ್ಲ ಅದು ಮುಂಚೆನೆ ಬಿಡಿ. ಈಗ ಆಲ್ರೆಡಿ ಪೊಲೀಸರು ದೂರು ದಾಖಲು ಮಾಡ್ಕೊಂಡಿದ್ದಾರೆ, FIR ಅನ್ನು ಕೂಡ ಹಾಕಿದ್ದಾರೆ. ಏನಾಗುತ್ತೆ ಏನಾಗಿದೆ ಇದರಲ್ಲಿ ಅನ್ನೋದು ಸತ್ಯಾನುಸತ್ಯತೆ ಹೊರಬರುತ್ತೆ. ಥ್ಯಾಂಕ್ ಯು ಮಂಜುಳಾ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. उस टाइप की लड़की नहीं हूँ, मैं यहाँ पे आई हूँ 1-2 दिन के लिए। मैं कुछ और काम के लिए आई थी, फिर मैंने उसको अपना सारा पोर्टफोलियो, अपना गाना सब दिखाया, तो बोला अच्छा ठीक है मैं दिल्ली आऊँगा तो मुझे घुमाना। मैंने ठीक है मैं तुम दिल्ली आना तो तुमको घुमाऊँगा। तो बोले फैमिली में कौन कौन है क्या क्या नहीं, तो उसने बोला मेरा भाभी है ये वो, मेरा माँ बाप एक्सपायर हो गए, डेट खत्म, माँ बाप दोनों ख़त्म हो गए, तो मेरे एक भाभी है। तो मैंने ठीक है अपने भाभी से मिलवाऊँ, तो मैं उसकी भाभी से मिलने के लिए गई थी। तो जाने का उसने लैंग्वेज प्रॉब्लम था, तो वही एक्सप्लेन करता था मेरा और उसकी, तो मेरे को मैच ही नहीं हुआ। तो फिर मैं रात को मैं करीबन 9 बजे उसके घर पहुंची थी, उसके भाभी के घर में, जो उसने झूठ बोला कि मेरा फर्स्ट वाइफ है। तो भाभी के घर गई तो एक रात स्टे किया, तो मैं सुबह 5 o'clock वहाँ से निकल गई क्योंकि मुझे एडजस्ट नहीं हो रहा।